ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹಾನಗಲ್ ತಾಲೂಕಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಆಸ್ಪತ್ರೆಯ ಕತೆ ಏನಾಗಿರಬೇಕು ಯೋಚನೆ ಮಾಡಿ. ಧಗಧಗನೆ ಹೊತ್ತಿ ಉರಿದಿದೆ. ಈಗ ಆಸ್ಪತ್ರೆಯ 2ನೇ ಮಹಡಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರುವಂತಹ ಅಗ್ನಿ ಅವಘಡ ಇದು. ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿ ಮತ್ತು ವಸ್ತುಗಳೆಲ್ಲ ಸುಟ್ಟು ಭಸ್ಮ ಆಗಿವೆ ಅಂತೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸುಮಾರು 40 ಲಕ್ಷ ಮೌಲ್ಯದ ಔಷಧಿ, 50 ಲಕ್ಷ ರೂಪಾಯಿ ಮಾತ್ರೆಗಳು, ವೈದ್ಯಕೀಯ ಉಪಕರಣಗಳು ಸೇರಿದಂತೆ ಸುಮಾರು 1 ಕೋಟಿ ವಸ್ತುಗಳು ಹಾನಿಯಾಗಿವೆ ಅಂತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆಸ್ಪತ್ರೆ 2ನೇ ಮಹಡಿಯಲ್ಲಿ ಆಗಿರುವಂತಹ ಅನಾಹುತ ಇದು. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಂಥ ಕಾರ್ಯವನ್ನ ಮಾಡ್ತಾನೆ ಇದ್ದಾರೆ. ಬಟ್ ಯಾವುದೇ ರೋಗಿಗಳಿಗೆ ಏನೂ ಆಗಿಲ್ಲ, ಅದೇ ಖುಷಿ ಪಡಬೇಕಾಗಿರೋದು. ಸ್ಥಳಕ್ಕೆ ಈಗಾಗಲೇ ಹಾನಗಲ್ ಶಾಸಕ ಶ್ರೀನಿವಾಸ್ ಮಾನೆ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾನಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಅವಘಡ ಸಂಭವಿಸಿರೋದು. ಬಾಟ್ಲಿ ಅದಾವು. ಕೊನೆಯದಾಗಿ ಅದನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಅಗ್ನಿಶಾಮಕ ದಳದವರು ಮಾಡಿದ್ದಾರೆ. ಅಷ್ಟರೊಳಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗ್ಬಿಟ್ಟಿವೆ. ನಿರಂತರವಾಗಿ ಅಗ್ನಿಶಾಮಕ ದಳದವರ ಪ್ರಯತ್ನದಿಂದಾಗಿ ಪಾಪ ಅಗ್ನಿಶಾಮಕ ದಳದವ್ರಿಗಂತೂ ಈ ಸಂದರ್ಭದಲ್ಲಿ ವಾರದ ರಜೆ ಕೂಡ ಕೊಡ್ತಾ ಇಲ್ವಂತೆ. ನಾನು ಕೇಳ್ಬಿಡ್ತಾ ಇದ್ದೆ. ಕಾರಣ ಎಲ್ಲ ಕಡೆಯೂ ಕೂಡ ಈಗ ಎಮರ್ಜೆನ್ಸಿ ಇರೋದ್ರಿಂದ ಅವರಿಗೆ ವಾರದಲ್ಲಿ ಒಂದು ರಜೆ ಕೊಡಬೇಕಾಗಿರುವಂಥದ್ದು ಕೂಡ ಈಗ ದಯವಿಟ್ಟು ತಗೊಳಕ್ಕೆ ಹೋಗ್ಬಿಡಿ ಅಂತಿದ್ದಾರೆ. ಕಾರಣ ಹಂಗೆ ಪರಿಸ್ಥಿತಿ ಇದೆ, ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ.